ನಾನು ಸ್ಮಿತಾ ರಂಗನಾಥ್. 60 ಮೀರಿದ ವಯಸ್ಸು, ಜೀವನಕ್ಕೆ ಪುಟ್ಟ ಹೋರಾಟ. ಆ ಹೋರಾಟಕ್ಕೆ ಅನೇಕ ಪ್ರಭಾವಿಗಳ ಜೊತೆಯಾಗುವಿಕೆ. ಆ ಪ್ರಭಾವಿಗಳ ಪ್ರಭಾವ, ಭಾರ, ಹೆಗಲಿಗೆ ಹೊರೆಯಾಗೋ ಸಂದರ್ಭದಲ್ಲಿ ಎಲ್ಲರೂ ದೂರ. ಇದೀಗ ಮತ್ತದೇ ಒಬ್ಬಂಟಿತನ. ಸುಜಾತಾ ಭಟ್ ಈ ಹೆಸರು ಕರ್ನಾಟಕದ ಜನರಿಗೆ ಹೊಸದಲ್ಲ, ಚಿರಪರಿಚಿತ. ಆದ್ರೆ ಸುಜಾತಾ ಭಟ್ ಅನ್ನೋ ಒಂದು ಹಿರಿಯ ಜೀವವನ್ನ ಬಳಕೆ ಮಾಡಿಕೊಂಡು ದಾಳವಾಗಿಸಿಕೊಂಡು ಆಕೆಯನ್ನ ಈಗ ಬೀದಲ್ ಬಿಟ್ಟವ್ರು ಯಾರು? ನಿಜವಾಗ್ಲೂ ಸುಜಾತಾ ಭಟ್ ಸುಳ್ಳು ಹೇಳಿದ್ದೇ ನಿಜ ಅನ್ನೋದಾದ್ರೆ ಸುಳ್ಳು ಹೇಳುವಂತೆ ಮಾಡಿದ ಆ ವ್ಯಕ್ತಿ ಅಥವಾ ಆ ಪರಿಸ್ಥಿತಿಯಾದ್ರೂ ಎಂಥದ್ದು? ಎಸ್ಐಟಿ ತನಿಖೆ, ಒಂದಷ್ಟು ಮಂದಿ ಪ್ರಭಾವಿಗಳ ಪರಿಚಯ, ಅದಾದ ನಂತರದ ಸುಜಾತಾ ಭಟ್ ಅವರ ಬದುಕು ಹೇಗಿದೆ? ಇದೀಗ ಇಡೀ ರಾಜ್ಯ ಸುಜಾತಾ ಭಟ್ ಅವರನ್ನ ಬೇರೆ ಬೇರೆ ಹೆಸರುಗಳಲ್ಲಿ ಕರಿತಿರೋ ಸಂದರ್ಭದಲ್ಲಿ ಆಕೆಯ ಮನಸ್ಸಿಗಾಗ್ತಾ ಇರುವ ತೊಳಲಾಟಗಳು ಎಂಥದ್ದು? ಮುಂದಿನ ಬದುಕಿನ ಬಗ್ಗೆ ಆಕೆಗೆ ಇರುವಂತಹ ಕಲ್ಪನೆಗಳು, ಆಶಾ ಭಾವನೆಗಳು ಎಂಥದ್ದು? ಇದೆಲ್ಲವನ್ನ ಇವತ್ತು ಖುದ್ದು ಸುಜಾತಾ ಭಟ್ ಅವರ ಬಳಿಯಿಂದಲೇ ತಿಳ್ಕೊಳ್ಳೋ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಸುಜಾತಾ ಭಟ್ ಅವರೇ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮಾಧ್ಯಮಗಳು ಟಾರ್ಗೆಟ್ ಮಾಡ್ತು, ಮಾಧ್ಯಮಗಳು ನನ್ನನ್ನ ಮ್ಯಾಜಿಕ್ ಅಜ್ಜಿ ಅಂದ್ರು, ಮಾಧ್ಯಮಗಳಿಂದಾಗಿ ಜೀವನ ಹಾಳಾಗಿದೆ, ಹೀಗಂತಿದ್ದ ಸುಜಾತಾ ಭಟ್ ಅವರನ್ನ ಇವತ್ತು ಈ ವೇದಿಕೆ ಕರೆಸ್ಕೊಳ್ಳಿಕ್ಕೆ ಉದ್ದೇಶ ಮಾಧ್ಯಮ ಪಾರದರ್ಶಕವಾಗಿರಬೇಕು ಅನ್ನೋ ಏಕಮೇವ ತತ್ವವನ್ನ ಅನುಸರಿಸುತ್ತೆ ರಿಪಬ್ಲಿಕ್ ಕನ್ನಡ. ಕಷ್ಟ, ಅನ್ಯಾಯ ಅಂತ ಹೇಳಿ ಯಾರೇ ಹೇಳಿದ್ರು ಕೂಡ ಅವರಿಗೊಂದು ವೇದಿಕೆಯನ್ನ ಒದಗಿಸಿ ಅವರ ಧ್ವನಿ ಇಡೀ ಕರ್ನಾಟಕಕ್ಕೆ, ಅದರಲ್ಲೂ ಕರ್ನಾಟಕವನ್ನ ಆಳುವ ಸರ್ಕಾರಕ್ಕೆ ಅಥವಾ ತನಿಖಾ ಸಂಸ್ಥೆಗಳಿಗೆ ತಲುಪಿಸಿ ಅವರಿಗೊಂದು ನ್ಯಾಯವನ್ನ ಕೊಡಿಸೋ ಪ್ರಯತ್ನ ಮಾಡಬೇಕು ಅನ್ನೋ ಏಕಮಾತ್ರ ಉದ್ದೇಶ ರಿಪಬ್ಲಿಕ್ ಕನ್ನಡದು. ಸುಜಾತಾ ಭಟ್ ಅವರು ಹೇಳ್ತಾ ಇರೋದ್ರಲ್ಲಿ ಸುಳ್ಳು ಇರಬಹುದು ಅನ್ನೋ ಅನುಮಾನ ಬಂದಾಗ ಇನ್ವೆಸ್ಟಿಗೇಷನ್ ಜರ್ನಲಿಸಂ ಮಾಡಿದ ಇದೇ ರಿಪಬ್ಲಿಕ್ ಕನ್ನಡ ಇವತ್ತು ಸುಜಾತಾ ಭಟ್ ಅವರು ಒಬ್ಬಂಟಿಯಾಗಿದ್ದಾರೆ ಅಂದಾಗ ವೇದಿಕೆಯನ್ನು ಒದಗಿಸಿದೆ. ವೀಕ್ಷಕರೇ, ಇಲ್ಲಿ ನಾವು ಮಾಡ್ತಿರೋದು ಟಾರ್ಗೆಟ್ ಅಲ್ಲ, ಬದಲಾಗಿ ಸುಜಾತಾ ಭಟ್ ಅನ್ನೋ ಹಿರಿಯ ಜೀವವೊಂದಕ್ಕೆ ವೇದಿಕೆಯನ್ನ ಒದಗಿಸಿ ಆದ ವಿಚಾರಗಳೇನು, ಮುಂದಾಗಬೇಕಾಗಿರೋ ವಿಚಾರಗಳು ಏನು ಅನ್ನೋದನ್ನ ಅವರ ಬಳಿಯಲ್ಲೇ ಮಾತನಾಡಬೇಕು ಅನ್ನೋ ಕಾರಣ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮವನ್ನ ಲೈವ್ ಆಗಿ ಮಾಡ್ತಿದ್ವಿ. ನಾವೆಲ್ಲೂ ಎಡಿಟ್ ಮಾಡಲ್ಲ ಅಮ್ಮ, ನಾವೆಲ್ಲೂ ಕೂಡ ತಿರ್ಚೋದಿಲ್ಲ. ನಿಮಗೆ ಅನ್ಕಂಫರ್ಟಬಲ್ ಅನ್ಸುವ ಪ್ರಶ್ನೆಗಳನ್ನ ಕೇಳದೇ ಇರೋ ಪ್ರಯತ್ನವನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ. ಹಾಗೆ ಕರ್ನಾಟಕದ ಜನರಿಗೆ ಇವತ್ತು ಮುಕ್ತ ಅವಕಾಶ ಕೊಟ್ಟಿದ್ದೀವಿ ನಿಮ್ಮನ್ನ ಪ್ರಶ್ನೆ ಮಾಡ್ಲಿಕ್ಕೆ. ಯಾಕಂದ್ರೆ ಅವರಿಗಿದೆ ಅನುಮಾನ ನಿಮ್ಮ ಬಗ್ಗೆ, ಹೀಗಾಗಿ ಅವರಿಗೆ ಇರುವ ಅನುಮಾನವನ್ನ ಬಗೆಹರಿಸಲಿಕ್ಕೂ ಕೂಡ ನಿಮಗೆ ಮುಕ್ತವಾದ ಅವಕಾಶವನ್ನ ಕೊಡೋ ಪ್ರಯತ್ನವನ್ನ ನಾನ್ ಮಾಡ್ತಾ ಹೋಗ್ತೀನಿ. ಇದಿಷ್ಟನ್ನು ಹೇಳ್ತಾ ಕಾರ್ಯಕ್ರಮಕ್ಕೆ ಸ್ವಾಗತ. ಅನನ್ಯ ಭಟ್ ಅನ್ನೋ ಒಬ್ಬ ಯುವತಿಯನ್ನ ಅಥವಾ ಒಂದು ಕ್ಯಾರೆಕ್ಟರ್ ಅನ್ನ ಹುಟ್ಟಿಸಿದವ್ರು ಯಾರು? ನೀವೇ ಅಂತ ಹೇಳಿ ಅನೇಕರು ಹೇಳ್ತಿದ್ದಾರೆ. ನಾನು ಹುಟ್ಟಿಸ್ಲಿಲ್ಲ. ಆಕ್ಚುಲಿ ಅನನ್ಯ ಭಟ್ ಅನ್ನುವಂಥದ್ದನ್ನ ನಾನು ಯಾವತ್ತೂ ಹುಟ್ಟಿಸ್ಲಿಲ್ಲ. ಬಟ್ ಇದು ಏನಾಗಿದೆ ಅಂದ್ರೆ, ಒಂದು ಹಾಯ್ ಕರುನಾಡು ಯೂಟ್ಯೂಬ್ ಚಾನಲ್ ಅಲ್ಲಿ ಅವರದ್ದು ನಂಬರ್ ಗೊತ್ತಿರ್ಲಿಲ್ಲ ನನಗೆ. ಆಗಿರುವಾಗ ಒಬ್ರು ಶಿವಶಂಕರ್ ಅಂತ ಕೋರ್ಟಲ್ಲಿ ಒಬ್ರು ಮೀಟ್ ಆಗಿದ್ರು. ಅವರದ್ದೇನೋ ಧರ್ಮಸ್ಥಳದ ಬಗ್ಗೆ ಏನೋ ಅವರದ್ದೇನಿತ್ತೋ ಗೊತ್ತಿಲ್ಲ, ಅದು ನನಗೆ ಅಷ್ಟೊಂದು ಇದು ಗೊತ್ತಿಲ್ಲ. ಅವ್ರಿಗೇನೋ ಗ್ರಜ್ಜ್ ಅಂದ್ರೆ ವ್ಯವಸ್ಥಿತವಾದ ಅವ್ರ ಮೇಲೆ ಏನೋ ಒಂದು ನೋವಾಗಿರ್ಬೋದು ಅಥವಾ ಏನೋ ಒಂದು ಇದಿರ್ಬೇಕು ಅಂತ ವಾತಾವರಣದಲ್ಲಿ ಅನಿಸ್ತಾ ಇದೆ ಇವಾಗ ನನಗೆ. ಅವ್ರೇನ್ ಹೇಳಿದ್ರು, ಎಂತ ಒಂದು ಇದನ್ನ ಮಾಡಿಬಿಟ್ಟು ಕ್ರಿಯೇಟ್ ಮಾಡಿಬಿಟ್ಟು ನನ್ನ ಆಸ್ತಿಯನ್ನು ಈ ರೀತಿಯಲ್ಲಿ ತಗೊಂಡು ಹೋದ್ರೆ ಅನನ್ಯ ಭಟ್ ಹೆಸರಲ್ಲಿ ಒಂದು ಇದು ಮಾಡಿಕೊಂಡು ಕವರ್ ಮಾಡಿ ಒಂದು ಹೆಸರನ್ನ ಮುನ್ನೆಲೆಗೆ ತಂದುಬಿಟ್ಟು ಅಲ್ಲಿಂದ ನಾನು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬಿಟ್ರೆ ಅವಾಗ ಅವ್ರು ಹೇಳಿದಿಷ್ಟೇ, ನಿನ್ನ ಆಸ್ತಿನೂ ಇದರಲ್ಲಿ ಸೇರುತ್ತೆ, ನಿನ್ನ ಆಸ್ತಿಗೂ ನಿಂದು ಒಂದು ನ್ಯಾಯ ಸಿಗುತ್ತೆ ಅನ್ನುವಂತ ರೀತಿಯಲ್ಲಿ ಅವ್ರು ನನ್ನನ್ನು ಬಿಂಬಿಸಿ ನನ್ನನ್ನು ಒಂದು ಇದಕ್ಕೆ ತಂದ್ರು, ಒಂದು ಹಂತಕ್ಕೆ ತಂದ್ರು. ಆವಾಗ ನಾನು ಹಾಯ್ ಕರುನಾಡು ಅನ್ನುವಂಥವ್ರಿಗೆ ಫೋನ್ ಮಾಡಿಬಿಟ್ಟು, ಅವ್ರು ಫೋನ್ ಮಾಡಿ ನಂಬರ್ ಕೊಟ್ಟು ಫೋನ್ ಮಾಡಿಬಿಟ್ಟು ನಾನು ಇದು ಮಾಡಿದೆ. ಅವರೆಲ್ಲರೂ ಹೇಳಿದ್ರು, ನಿಮ್ಮ ಬೆನ್ನೆಲುಬಾಗಿ ನಾನು ನಿಲ್ತೀನಿ ಅಂತ ಆ ಮನುಷ್ಯ ಹೇಳಿದ್ದು ಹೌದು, ಇದು ಸತ್ಯ. ಸೊ ಅನನ್ಯ ಭಟ್ ಅನ್ನೋ ಒಂದು ಕ್ಯಾರೆಕ್ಟರ್ ಸುಜಾತಾ ಭಟ್ ಅವರ ಸೃಷ್ಟಿ ಅಲ್ಲ, ನನ್ನ ಸೃಷ್ಟಿಯಲ್ಲ. ಅಲ್ಲಿಂದ ಸ್ಟಾರ್ಟ್ ಆಯ್ತು. ನಾನು ನನ್ನ ಪಾಡಿಗೆ ನಾನು ಹಾಯ್ ಕರುನಾಡು ಯೂಟ್ಯೂಬ್ ಚಾನಲ್ ಅನ್ನ ಇದು ಮಾಡಿದೆ, ಅವರನ್ನ ಅಪ್ರೋಚ್ ಮಾಡಿದೆ. ಅವ್ರು ಬಂದ್ರು, ಮಾತಾಡಿದ್ರು. ಅಲ್ಲಿಂದ ಇದು ಮಾಡಿಕೊಂಡು ತುಂಬಾ ದಿನ ಆಗಿತ್ತು ಆ ಯೂಟ್ಯೂಬ್ ಚಾನಲ್. ಅಲ್ಲಿಂದ ಅದು ಡಿಲೀಟು ಆಯ್ತು. ಆಮೇಲೆ ಬರೀ ನನ್ನ ಆಸ್ತಿದು ಮಾತ್ರ ಉಳಿದಿತ್ತು ಆ ಯೂಟ್ಯೂಬ್ ಚಾನಲ್ ಅಲ್ಲಿ. ಅನನ್ಯ ಕಂಟೆಂಟ್ ಇರ್ಲಿಲ್ಲ. ಅಲ್ಲಿಂದ ಏನಾಯ್ತು, ಒಂದು ದಿನ ನಾನು ಹೀಗೆ ಅವರು ವಿಜಯ್ ಕುಮಾರ್ ಅಂತ ಅವ್ರ ಹೆಸರು, ಅವ್ರು ಏನ್ ಮಾಡಿದ್ರು,
ಇವರನ್ನ ಜಯಂತ್ ಟಿ ಮತ್ತು ಗಿರೀಶ್ ಮಟ್ಟಣ್ಣ ಅವರನ್ನ ಕರ್ಕೊಂಡ್ ಬಂದ್ರು ನನ್ನ ಮನೆಗೆ. ನಾನು ಯಾವತ್ತೂ ಯಾರ ಮನೆ ಬಾಗ್ಲಿಗೆ ನಾನು ಹೋಗ್ಲಿಲ್ಲ. ನನ್ನ ಪಾಡು ಏನಿದೆ ಅದು ಮುಗ್ದು ಹೋಯ್ತು ಅಲ್ಲಿಗೆ. ಸ್ಮಿತಾ ರಂಗನಾಥ್ 60 ಮೀರಿದ ವಯಸ್ಸು, ಜೀವನಕ್ಕೆ ಪುಟ್ಟ ಹೋರಾಟ, ಆ ಹೋರಾಟಕ್ಕೆ ಅನೇಕ ಪ್ರಭಾವಿಗಳ ಜೊತೆಯಾಗುವಿಕೆ, ಆ ಪ್ರಭಾವಿಗಳ ಪ್ರಭಾವ ಭಾರ ಹೆಗಲಿಗೆ ಹೊರೆಯಾಗುವ ಸಂದರ್ಭದಲ್ಲಿ ಎಲ್ಲರೂ ದೂರ. ಇದೀಗ ಮತ್ತದೇ ಒಬ್ಬಂಟಿತನ. ಸುಜಾತಾ ಭಟ್ ಈ ಹೆಸರು ಕರ್ನಾಟಕದ ಜನರಿಗೆ ಹೊಸದಲ್ಲ, ಚಿರಪರಿಚಿತ. ಆದ್ರೆ ಸುಜಾತಾ ಭಟ್ ಅನ್ನೋ ಒಂದು ಹಿರಿಯ ಜೀವವನ್ನ ಬಳಕೆ ಮಾಡಿಕೊಂಡು ದಾಳವಾಗಿಸಿಕೊಂಡು ಆಕೆಯನ್ನ ಈಗ ಬೀದಿಲ್ ಬಿಟ್ಟವ್ರು ಯಾರು? ನಿಜವಾಗ್ಲೂ ಸುಜಾತಾ ಭಟ್ ಸುಳ್ಳು ಹೇಳಿದ್ದೇ ನಿಜ ಅನ್ನೋದಾದ್ರೆ ಸುಳ್ಳು ಹೇಳುವಂತೆ ಮಾಡಿದ ಆ ವ್ಯಕ್ತಿ ಅಥವಾ ಆ ಪರಿಸ್ಥಿತಿಯಾದ್ರೂ ಎಂಥದ್ದು? ಎಸ್ಐಟಿ ತನಿಖೆ, ಒಂದಷ್ಟು ಮಂದಿ ಪ್ರಭಾವಿಗಳ ಪರಿಚಯ, ಅದಾದ ನಂತರದ ಸುಜಾತಾ ಭಟ್ ಅವರ ಬದುಕು ಹೇಗಿದೆ? ಇದೀಗ ಇಡೀ ರಾಜ್ಯ ಸುಜಾತಾ ಭಟ್ ಅವರನ್ನ ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಿರೋ ಸಂದರ್ಭದಲ್ಲಿ ಆಕೆಯ ಮನಸ್ಸಿಗಾಗ್ತಾ ಇರುವ ತೊಳಲಾಟಗಳು ಎಂಥದ್ದು? ಮುಂದಿನ ಬದುಕಿನ ಬಗ್ಗೆ ಆಕೆಗೆ ಇರುವಂತಹ ಕಲ್ಪನೆಗಳು, ಆಶಾ ಭಾವನೆಗಳು ಎಂಥದ್ದು? ಇದೆಲ್ಲವನ್ನ ಇವತ್ತು ಖುದ್ದು ಸುಜಾತಾ ಭಟ್ ಅವರ ಬಳಿಯಿಂದಲೇ ತಿಳ್ಕೊಳ್ಳೋ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಸುಜಾತಾ ಭಟ್ ಅವರೇ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮಾಧ್ಯಮಗಳು ಟಾರ್ಗೆಟ್ ಮಾಡ್ತು, ಮಾಧ್ಯಮಗಳು ನನ್ನನ್ನ ಮ್ಯಾಜಿಕ್ ಅಜ್ಜಿ ಅಂದ್ರು, ಮಾಧ್ಯಮಗಳಿಂದಾಗಿ ಜೀವನ ಹಾಳಾಗಿದೆ, ಹೀಗಂತಿದ್ದ ಸುಜಾತಾ ಭಟ್ ಅವರನ್ನ ಇವತ್ತು ಈ ವೇದಿಕೆ ಕರೆಸ್ಕೊಳ್ಳಿಕ್ಕೆ ಉದ್ದೇಶ ಮಾಧ್ಯಮ ಪಾರದರ್ಶಕವಾಗಿರಬೇಕು ಅನ್ನೋ ಏಕಮೇವ ತತ್ವವನ್ನ ಅನುಸರಿಸುತ್ತೆ ರಿಪಬ್ಲಿಕ್ ಕನ್ನಡ. ಕಷ್ಟ ಅನ್ಯಾಯ ಅಂತ ಹೇಳಿ ಯಾರೇ ಹೇಳಿದ್ರು ಕೂಡ ಅವರಿಗೊಂದು ವೇದಿಕೆಯನ್ನ ಒದಗಿಸಿ ಅವರ ಧ್ವನಿ ಇಡೀ ಕರ್ನಾಟಕಕ್ಕೆ, ಅದರಲ್ಲೂ ಕರ್ನಾಟಕವನ್ನ ಆಳುವ ಸರ್ಕಾರಕ್ಕೆ ಅಥವಾ ತನಿಖಾ ಸಂಸ್ಥೆಗಳಿಗೆ ತಲುಪಿಸಿ ಅವರಿಗೊಂದು ನ್ಯಾಯವನ್ನ ಕೊಡಿಸೋ ಪ್ರಯತ್ನ ಮಾಡಬೇಕು ಅನ್ನೋ ಏಕಮಾತ್ರ ಉದ್ದೇಶ ರಿಪಬ್ಲಿಕ್ ಕನ್ನಡದು. ಸುಜಾತಾ ಭಟ್ ಅವರು ಹೇಳ್ತಾ ಇರೋದ್ರಲ್ಲಿ ಸುಳ್ಳು ಇರಬಹುದು ಅನ್ನೋ ಅನುಮಾನ ಬಂದಾಗ ಇನ್ವೆಸ್ಟಿಗೇಷನ್ ಜರ್ನಲಿಸಂ ಮಾಡಿದ ಇದೇ ರಿಪಬ್ಲಿಕ್ ಕನ್ನಡ ಇವತ್ತು ಸುಜಾತಾ ಭಟ್ ಅವರು ಒಬ್ಬಂಟಿಯಾಗಿದ್ದಾರೆ ಅಂದಾಗ ವೇದಿಕೆಯನ್ನ ಒದಗಿಸಿದೆ. ವೀಕ್ಷಕರೇ, ಇಲ್ಲಿ ನಾವು ಮಾಡ್ತಿರೋದು ಟಾರ್ಗೆಟ್ ಅಲ್ಲ, ಬದಲಾಗಿ ಸುಜಾತಾ ಭಟ್ ಅನ್ನೋ ಹಿರಿಯ ಜೀವವೊಂದಕ್ಕೆ ವೇದಿಕೆಯನ್ನ ಒದಗಿಸಿ ಆದ ವಿಚಾರಗಳೇನು, ಮುಂದಾಗಬೇಕಾಗಿರೋ ವಿಚಾರಗಳು ಏನು ಅನ್ನೋದನ್ನ ಅವರ ಬಳಿಯಲ್ಲೇ ಮಾತನಾಡಬೇಕು ಅನ್ನೋ ಕಾರಣ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮವನ್ನ ಲೈವ್ ಆಗಿ ಮಾಡ್ತಿದ್ವಿ. ನಾವೆಲ್ಲೂ ಎಡಿಟ್ ಮಾಡಲ್ಲ ಅಮ್ಮ, ನಾವೆಲ್ಲೂ ಕೂಡ ತಿರ್ಚೋದಿಲ್ಲ. ನಿಮಗೆ ಅನ್ಕಂಫರ್ಟಬಲ್ ಅನ್ಸುವ ಪ್ರಶ್ನೆಗಳನ್ನ ಕೇಳದೇ ಇರೋ ಪ್ರಯತ್ನವನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ. ಹಾಗೆ ಕರ್ನಾಟಕದ ಜನರಿಗೆ ಇವತ್ತು ಮುಕ್ತ ಅವಕಾಶ ಕೊಟ್ಟಿದ್ದೀವಿ ನಿಮ್ಮನ್ನ ಪ್ರಶ್ನೆ ಮಾಡ್ಲಿಕ್ಕೆ. ಯಾಕಂದ್ರೆ ಅವರಿಗಿದೆ ಅನುಮಾನ ನಿಮ್ಮ ಬಗ್ಗೆ, ಹೀಗಾಗಿ ಅವರಿಗೆ ಇರುವ ಅನುಮಾನವನ್ನ ಬಗೆಹರಿಸಲಿಕ್ಕೂ ಕೂಡ ನಿಮಗೆ ಮುಕ್ತವಾದ ಅವಕಾಶವನ್ನ ಕೊಡೋ ಪ್ರಯತ್ನವನ್ನ ನಾನ್ ಮಾಡ್ತಾ ಹೋಗ್ತೀನಿ. ಇದಿಷ್ಟನ್ನು ಹೇಳ್ತಾ ಕಾರ್ಯಕ್ರಮಕ್ಕೆ ಸ್ವಾಗತ. ಅನನ್ಯ ಭಟ್ ಅನ್ನೋ ಒಬ್ಬ ಯುವತಿಯನ್ನ ಅಥವಾ ಒಂದು ಕ್ಯಾರೆಕ್ಟರ್ ಅನ್ನ ಹುಟ್ಟಿಸಿದವ್ರು ಯಾರು? ನೀವೇ ಅಂತ ಹೇಳಿ ಅನೇಕರು ಹೇಳ್ತಿದ್ದಾರೆ. ನಾನು ಹುಟ್ಟಿಸ್ಲಿಲ್ಲ. ಆಕ್ಚುಲಿ ಅನನ್ಯ ಭಟ್ ಅನ್ನುವಂಥದ್ದನ್ನ ನಾನು ಯಾವತ್ತೂ ಹುಟ್ಟಿಸ್ಲಿಲ್ಲ. ಬಟ್ ಇದು ಏನಾಗಿದೆ ಅಂದ್ರೆ ಒಂದು ಹಾಯ್ ಕರುನಾಡು ಯೂಟ್ಯೂಬ್ ಚಾನಲ್ ಅಲ್ಲಿ ಅವರದ್ದು ನಂಬರ್ ಗೊತ್ತಿರ್ಲಿಲ್ಲ ನನಗೆ. ಆಗಿರುವಾಗ ಒಬ್ರು ಶಿವಶಂಕರ್ ಅಂತ ಕೋರ್ಟಲ್ಲಿ ಒಬ್ರು ಮೀಟ್ ಆಗಿದ್ರು. ಅವರದ್ದೇನೋ ಧರ್ಮಸ್ಥಳದ ಬಗ್ಗೆ ಏನೋ ಅವರದ್ದೇನಿತ್ತೋ ಗೊತ್ತಿಲ್ಲ, ಅದು ನನಗೆ ಅಷ್ಟೊಂದು ಇದು ಗೊತ್ತಿಲ್ಲ. ಅವ್ರಿಗೇನೋ ಗ್ರಜ್ಜ್ ಅಂದ್ರೆ ವ್ಯವಸ್ಥಿತವಾದ ಅವ್ರ ಮೇಲೆ ಏನೋ ಒಂದು ನೋವಾಗಿರ್ಬೋದು ಅಥವಾ ಏನೋ ಒಂದು ಇದಿರ್ಬೇಕು ಅಂತ ವಾತಾವರಣದಲ್ಲಿ ಅನಿಸ್ತಾ ಇದೆ ಇವಾಗ ನನಗೆ. ಅವ್ರೇನ್ ಹೇಳಿದ್ರು, ಎಂತ ಒಂದು ಇದನ್ನ ಮಾಡಿಬಿಟ್ಟು ಕ್ರಿಯೇಟ್ ಮಾಡಿಬಿಟ್ಟು ನನ್ನ ಆಸ್ತಿಯನ್ನು ಈ ರೀತಿಯಲ್ಲಿ ತಗೊಂಡು ಹೋದ್ರೆ ಅನನ್ಯ ಭಟ್ ಹೆಸರಲ್ಲಿ ಒಂದು ಇದು ಮಾಡಿಕೊಂಡು ಕವರ್ ಮಾಡಿ ಒಂದು ಹೆಸರನ್ನ ಮುನ್ನೆಲೆಗೆ ತಂದುಬಿಟ್ಟು ಅಲ್ಲಿಂದ ನಾನು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬಿಟ್ರೆ ಅವಾಗ ಅವ್ರು ಹೇಳಿದಿಷ್ಟೇ, ನಿನ್ನ ಆಸ್ತಿನೂ ಇದರಲ್ಲಿ ಸೇರುತ್ತೆ, ನಿನ್ನ ಆಸ್ತಿಗೂ ನಿನ್ಗೆ ಒಂದು ನ್ಯಾಯ ಸಿಗುತ್ತೆ ಅನ್ನುವಂತ ರೀತಿಯಲ್ಲಿ ಅವ್ರು ನನ್ನನ್ನು ಬಿಂಬಿಸಿ ನನ್ನನ್ನು ಒಂದು ಇದಕ್ಕೆ ತಂದ್ರು, ಒಂದು ಹಂತಕ್ಕೆ ತಂದ್ರು. ಆವಾಗ ನಾನು ಹಾಯ್ ಕರುನಾಡು ಅನ್ನುವಂಥವ್ರಿಗೆ ಫೋನ್ ಮಾಡಿಬಿಟ್ಟು ಅವ್ರು ಫೋನ್ ಮಾಡಿ ನಂಬರ್ ಕೊಟ್ಟು ಫೋನ್ ಮಾಡಿಬಿಟ್ಟು ನಾನು ಇದು ಮಾಡಿದೆ. ಅವರೆಲ್ಲರೂ ಹೇಳಿದ್ರು, ನಿಮ್ಮ ಬೆನ್ನೆಲುಬಾಗಿ ನಾನು ನಿಲ್ತೀನಿ ಅಂತ ಆ ಮನುಷ್ಯ ಹೇಳಿದ್ದು ಹೌದು, ಇದು ಸತ್ಯ. ಸೊ ಅನನ್ಯ ಭಟ್ ಅನ್ನೋ ಒಂದು ಕ್ಯಾರೆಕ್ಟರ್ ಸುಜಾತಾ ಭಟ್ ಅವರ ಸೃಷ್ಟಿ ಅಲ್ಲ, ನನ್ನ ಸೃಷ್ಟಿಯಲ್ಲ. ಅಲ್ಲಿಂದ ಸ್ಟಾರ್ಟ್ ಆಯ್ತು. ನಾನು ನನ್ನ ಪಾಡಿಗೆ ನಾನು ಹಾಯ್ ಕರುನಾಡು ಯೂಟ್ಯೂಬ್ ಚಾನಲ್ ಅನ್ನ ಇದು ಮಾಡಿದೆ, ಅವರನ್ನ ಅಪ್ರೋಚ್ ಮಾಡಿದೆ, ಅವರು ಬಂದ್ರು, ಮಾತಾಡಿದ್ರು. ಅಲ್ಲಿಂದ ಇದು ಮಾಡಿಕೊಂಡು ತುಂಬಾ ದಿನ ಆಗಿತ್ತು. ಆ